1936ರಲ್ಲಿ ಈ ಹಾಲುಮತ ಸಮಾಜ, ಕುರುಬ ಸಮಾಜ ಇವರು ಕೊಂಡ್ರು. ಅರಣ್ಯ ಪ್ರದೇಶದಲ್ಲಿ ವಾಸಿಸತಕ್ಕಂತ ಜನರಿಂದ ಕುರಿ ಮತ್ತು ಪಶುಪಾಲನೆ ಮಾಡುವಂತ ಅವರು ಕಸಬಿರೋದ್ರಿಂದ ಇವತ್ತಿನ ದಿವಸ ನೀವು ಮಣಿಪುರ್, ಹಿಮಾಚಲ ಪ್ರದೇಶ್, ಕಾಶ್ಮೀರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕಾದ್ರೆ ಹೊರದೇಶದಲ್ಲಿ ಇದ್ದಂತ ಆಸ್ಟ್ರೇಲಿಯಾ ಅದು ಸಹಿತ ಗುಡ್ಡಗಾಡದಲ್ಲಿ ಅದಕ್ಕೆ ಇನ್ನೊಂದು ಹೆಸರು ಅಂತಂದ್ರೆ ಶೆಫರ್ಡ್ ಲ್ಯಾಂಡ್ ಅಂತ ಕರೀತಾರೆ. ವಿಷಯ ಹೇಳ್ಬೇಕಂತಂದ್ರೆ ನಮ್ಮ ಬಸವಣ್ಣವರ ಏನು ಒಂದು ಪೀಠಾಧ್ಯಕ್ಷರಾದಂತ ಅಲ್ಲಮ್ಮ ಪ್ರಭು ಸಹಿತ ಹೇಳಿದ್ದಾರೆ, ಈ ಜಗತ್ತಿನ ಮೇಲೆ ಈ ಭೂಮಿ ಮೇಲೆ ಕುರುಬ ಹುಟ್ಟುವಕ್ಕಿಂತ ಮುಂಚೆ ಕುಲವಿಲ್ಲ ಯಾಕೆ ಅಂತ ಹೇಳಿದ್ದಾರೆ. ಅದೇ ತರ ಯೇಸು ಕ್ರಿಸ್ತ ಈ ಕುರಿನೇ ಪಾಲನೆ ಪೋಷಣೆ ಮಾಡ್ತಾ ಬಂದಿದ್ದಾರೆ ಮತ್ತು ನಮ್ಮ ಪೈಗಂಬರರು ಸಹಿತ ಕುರಿನ ದೇವರಂತ ಪೂಜಿಸ್ತಾರೆ. ಅದರ ಅರ್ಥ ಏನು? ಈ ಭೂಮಿ ಮೇಲೆ ಯಾವ ಮಾನವ ಹುಟ್ಟಕ್ಕಿಂತ ಮುಂಚೆ ಕುರುಬ ಹುಟ್ಟಿದನಂತಕೊಂಡು ಒಂದು ಸಮಾಜ ಇವತ್ತಿನ ದಿವಸ ಶಾಂತಿ ಮನೋಭಾವದಿಂದ ನಮ್ಮ ಪೂರ್ವರಿಂದ ಈ ದೇಶದಲ್ಲಿ ಅವ್ರಿಗೆ ಏನಂತ ಕೊಡುಗೆ ಕೊಡ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ನಮ್ಮ ರಾಷ್ಟ್ರಕ್ಕಾಗಲಿ ಪರರಾಷ್ಟ್ರಕ್ಕಾಗಲಿ ಒಂದು ಆಮದು ರಫ್ತು ಒಂದು ನಮ್ಮ ದೇಶಕ್ಕೆ ಒಳ್ಳೆ ಹಣಕಾಸಿನ ವ್ಯವಸ್ಥೆ ಸಹಿತ ಮಾಡಿದ್ದಾರೆ. ಅದು ನಮ್ಮದು ಕಾಂಟ್ರಿಬ್ಯೂಷನ್ ಇದೆ. ಇದು ಯಾರು ನಾವು ಯೋಚನೆ ಮಾಡದೆ ನಾವು ಸ್ಥಳೀಯವಾಗಿ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಗುಲಾಮಗಿರಿರಾಗಿ ನಾವು ಒಂದು ಯಾವುದೋ ಚಟಕ್ಕಾಗಿ ಮಣಿದು ಗುಲಾಮಗಿರಿರಾಗಿ ನಮ್ಮನ್ನು ನಾವು ಮರಿತಾ ಇದ್ದೆವು. ಅದನ್ನೆಲ್ಲ ಬರ್ತು ಧೈರ್ಯವಾಗಿ ಮುನ್ನುಗ್ಗಬೇಕು. ನಮ್ಮದು ಹಕ್ಕು ಇದೆ, ನಮ್ಮದು ಈ ದೇಶದಲ್ಲಿ ಪಾಲಿದೆ. ನಾವು ದೇಶದ ಪ್ರಥಮ ಪ್ರಜೆಗಳು ನಾವೇ ಅದು. ಆಮೇಲೆ ಉಳಿದವರೆಲ್ಲರೂ ಅದಕ್ಕಾಗಿ ನಮಗೆ ಹೊಂಡವನ್ನು ಕುರುಬ ಅಂತ ಕರೀತಿದ್ದ ಪದವನ್ನು ಎಸ್ ಟಿ ಒಳಗೆ ಸೇರಿಸಿ ನಮ್ಗೆ ಈ ಮೂರು ಜಿಲ್ಲೆಯೊಳಗೆ ಎಸ್ ಟಿ ಒಂದು ಮಂಜೂರಾತಿ ಮಾಡಬೇಕಂತಕೊಂಡು ಪುತ್ತೂರಿನಿಂದ ಪ್ರಧಾನಮಂತ್ರಿಗೆ ಅಮಿತ್ ಶಾ ಮತ್ತು ಗವರ್ನರ್ ಅವರಿಗೆ ಈ ವೇದಿಕೆ ನಾವು ತಹಸೀಲ್ದಾರ್ ಮುಖಾಂತರ ಅವರಿಗೆ ಸಲ್ಲಿಸ್ತೇವೆ. ಇದಿಷ್ಟಿಗೆ ಸಮಾಧಾನ ಪಡಬೇಡಿ. ಮುಂದಿನ ದಿನಮಾನದಲ್ಲಿ ಯೋಚನೆ ಮಾಡಿ. ನಮ್ಮ ದೇಶದಲ್ಲಿ ನಾ ಯಾರಿಗ ವೇಳೆ ಮಾಡಲ್ಲ, ಯಾರಿಗೆ ನೋವಾಗಂಗೆ ಮಾತಾಡಂಗಿಲ್ಲ. ಆದ್ರೆ ಉದಾಹರಣೆ ಕೊಡ್ತೀನಿ, 2-3% ಇದ್ದಂತ ಜನ ಕಡಿಮೆ ಜನರು ಇವತ್ತಿನ ತಮ್ಮ ಉಳಿವಿಗಾಗಿ ಪ್ರತಿಯೊಬ್ಬರು ಮನೆಯಲ್ಲ ಒಬ್ರು ಇಬ್ರು RSS ಕಳಿಸ್ತಾರೆ. ಮದುವೆ ಆಗಲ್ಲ, ಏನೂ ಆಗಲ್ಲ. ಅವರ ಸಮಾಜಕ್ಕಾಗಿ ಅವರು ದಿನನಿತ್ಯ ದುಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಇವತ್ತು ದೇಶದ ಚುಕ್ಕಾಣಿ ಅವ್ರ ಕೈಲಿದೆ. ಎಲ್ಲ ಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್, ರಾಜ್ಯ ಹೈಕೋರ್ಟ್ ಹಿಡ್ಕೊಂಡು ಎಲ್ಲರೂ ಮುಂಚೂಣಿಯವರೇ ಇದ್ದಾರೆ. ನೀವು ಕ್ರಿಕೆಟ್ನಲ್ಲಿ ತಗೊಳ್ಳಿ, ಕ್ರಿಕೆಟ್ನಲ್ಲಿ ಸಹಿತ ಅವರೇ ಇದ್ದಾರೆ. ಆಮೇಲೆ ಎಲ್ಲ ಒಳ್ಳೆ ಅಧಿಕಾರಿಗಳು, ಸೆಕ್ರೆಟರಿಗಳು ಎಲ್ಲರೂ ಅವರೇ ಇದ್ದಾರೆ. ಯಾಕೆ? ಅವರ ಬುದ್ಧಿವಂತಿಕೆ. ಯಾರೋ ಅವ್ರ ಜಗಳ ತೆಗಂಗಿಲ್ಲ. ಅವ್ರ ಪೂಜಾರಿ ಬೈತ್ಯ ಹೊಡಿತ್ಯ ಅನ್ನೋ ಆಮೇಲೆ ನೀವು ಕೋರ್ಟ್ ಮುಖಾಂತರ ಕಳಿಸ್ತಾರೆ. ಆ ಬುದ್ಧಿವಂತಿಕೆ ನೀವು ತರಬೇಕು. ನಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡಂಗಿಲ್ಲ, ಜಾತಿ ಅಂತ ಮಾಡಂಗಿಲ್ಲ. ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಸಮಾಜ ಇದು. ಆದ್ರೂ ಸಹಿತ